ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವಾಗ ಟೈಮಿಂಗ್ಸು ಬೆಳಗ್ಗೆ 5:30 ಆಗಿದೆ, 5:26. ಡ್ಯೂಟಿ 5 ಗಂಟೆಗೆ ಲಾಗಿನ್ ಆಗಿದೆ. ಯಾವುದು ಬೀಳ್ತಲ್ಲ ಅಂತ ಆಚೆ ಕಡೆ ಬಂದುಬಿಟ್ಟಿದ್ದೀನಿ. ಚಳಿ ಗೈದು ಬೆಳಗ್ಗೆ ಈ ಥರ ಹೊಡಿತೈತೆ. ನಾರ್ಮಲ್ ಟಿ ಶರ್ಟ್ ಹಾಕ್ಕೊಂಡ್ಬಿಟ್ಟು ಬಂದಿದ್ದೀನಿ. ನೋಡೋಣ ಬರ್ರಿ, ಇನ್ನೂ ಯಾವುದೂ ಬಿದ್ದಿಲ್ಲ. ಒಬ್ಬರು ಓಲಾ, ರ್ಯಾಪಿಡೋ ಮತ್ತು ಪೋಟ್ರು ಎಲ್ಲ ಲಾಗಿನ್ ಆಗಿಬಿಟ್ಟಿದ್ದೀನಿ. ಒಂದು ಬಿದ್ದಿಲ್ಲ. ನೋಡೋಣ ಯಾವ್ದಾರು ಬಿದ್ದರೆ ತೊಗೊಂಡು ತಗೊಂಡು ಹೋಗ್ತಾ ಇರೋದಷ್ಟೇ. ಇವತ್ತು ಯಾವಾರಪ್ಪ ಅಂದರೆ 30 ತಾರೀಕು ಶನಿವಾರ ಬಂದುಬಿಟ್ಟು. ನಾಳೆ ಸಂಡೇ ಮ್ಯಾಚ್ ಬೇರೆ ಇದೆ. RCB ಮತ್ತು ಜಿ ಟಿ ಮತ್ತು ಫೈನಲ್ ಕೈತಲ್ಲ. ಯಾವ ಮ್ಯಾಚ್ ಗೆಲ್ಲುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. RCB ಗೆಲ್ಲುತ್ತೋ ಏನೋ GT ಗೆಲ್ಲುತ್ತಂತ. ನಮಗೆ RCBನೇ ಗೆಲ್ಲಬೇಕಂತ ಆಸೆ. ಬನ್ನಿ ನೋಡೋಣ. ಇವಾಗ ಯಾವ್ದಾದ್ರು ರೈಡ್ ಬಿದ್ದರೆ ಸಿಗ್ತೀನಿ. ಮೊದಲನೇ ರೈಡ್ ಎಲ್ಲಿ ಕೊಡ್ತಾನಂತ ನೋಡೋಣ. ಗೈಸ್, ರೈಡ್ ಯಾವ್ದು ಬಿದ್ದಿಲ್ಲ ಅಂತ 270 ರೂಪಾಯಿ ಬಂದುಬಿಟ್ಟು ಪೆಟ್ರೋಲ್ ಹಾಕೊಂಡ್ಬಿಟ್ಟೆ. ಏನು ಮುಂದೆ ಗಾಡಿ ಕುಯ್ ಅಂತ ಸೌಂಡ್ ಬರ್ತೈತೆ. ಬಡ್ಡೆ ಮುಂದೆ ಬ್ರೇಕ್ ಹಿಡಿತಾ ಇಲ್ಲ, ಏನಿಲ್ಲ. ಏನು ಸೌಂಡ್ ಬರ್ತೈತೆ ಯಾರಿಗೆ ಗೊತ್ತು. ನೋಡೋಣ ಬರ್ರಿ. ಗಾಡಿದು 1-2 ಪ್ರಾಬ್ಲಮ್ಗಳು. ಅದೆಷ್ಟು ರೆಡಿ ಮಾಡಿಸೋದೋ ತಲೆ ಕೆಟ್ಟೋಗ್ಬಿಟ್ಟೈತೆ. ನಾನು ದುಡಿಯೋಕ್ಕಿಂತ ಹೆಚ್ಚು ಗಾಡಿಗೆ ಪೆಟ್ರೋಲ್ ಜಾಸ್ತಿ ಹಾಕ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಅನಿಸ್ಬಿಟ್ಟೈತೆ. ನೋಡೋಣ ಬರ್ರಿ ಇನ್ನೇನೇ ಆಗುತ್ತಂತ. ಪೆಟ್ರೋಲ್ ಇಲ್ಲಿವರೆಗೆ 1/2 ಲೀಟ್ರ್ ಟ್ಯಾಂಕ್ ಮೇಲ್ಗಡೆ ಬಂದುಬಿಟ್ಟೈತೆ. 1/2 ಲೀಟ್ರ್ ಮೇಲೇ ಐತೆ ಪೆಟ್ರೋಲ್ ಇವಾಗ. ನಿನ್ನೆ ಒಂದು 170 ರೂಪಾಯಿ ಹಾಕ್ಕೊಂಡಿದ್ದೆ. ಇವಾಗ 270. ಆಲ್ಮೋಸ್ಟ್ ಒಂದು 3-4 ಲೀಟ್ರ್ ಪೆಟ್ರೋಲು. ಆಲ್ಮೋಸ್ಟ್ 9 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ. ಮುಂಚೆ ಚೂರಿತ್ತು. ಬರೋಣ ಎಷ್ಟಾಗುತ್ತೆ ಇವತ್ತಿಂದ ಅರ್ನಿಂಗ್ಸು. ಇನ್ನು ಯಾವುದೂ ಬೀಳ್ತಾಯಿಲ್ಲ. ಇಲ್ಲಿ ವಿದ್ಯಾರಣ್ಯಪುರಂ ಬಂದುಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಹಂಗೆ ಇದು ಮೊದಲನೇ ರೈಡ್ ಬಿದ್ದಿರೋದು. ಇಲ್ಲಿ ಯಶವಂತಪುರಕ್ಕೆ ಡ್ರಾಪ್ ಇರೋದು. ಇಲ್ಲಿ ಕಸ್ಟಮರ್ ಲೊಕೇಶನ್ನು ಹತ್ರ ಬಂದಿದ್ದೀನಿ. ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ ಫಸ್ಟು. ಎಲ್ಲರೂ ಯಾರು ಗೊತ್ತು ಗೈಸ್. ಅಪಾರ್ಟ್ಮೆಂಟ್ ಅನಿಸುತ್ತೆ. ಟಾಟಾ ನಗರಿಂದ ಇರೋದು ಇರಿಸಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟೆ. 68 ರೂಪಾಯಿ ಕೊಟ್ಟಿದ್ದ ಫಸ್ಟ್ ರೈಡ್ಗೆ. ಯಾವುದೂ ಬೀಳ್ತಾಯಿಲ್ಲ ಅಂದ್ರೆ ಅಂದ್ಕೊಂಡು ಯಾವ್ದಾರು ಒಂದು ತಗೊಂಡು ಹೋಗ್ತಾಯಿದ್ದೀನಿ. ಇನ್ನೇನು ಮಾಡೋದು, ಲೋಕಲ್ ಲಾಂಗ್ ಹೊಡ್ಯಾನಂತಂದರೆ ಗಾಡಿ ನಮಗೊಂದು ಅವಾಗ ಬಂದೇ ಬೀಳ್ತೈತೆ. ಅದೇನು ಗೇರ್ ಬಾಕ್ಸ್ ಏನು ಪ್ರಾಬ್ಲಮ್ ಆಗಿದೆ ಯಾರಿಗೆ ಗೊತ್ತು. ನಾನು ಮುಂದೆ ಆದರೂ ಹೊಡಿರು ಪಾರ್ಕಿಂಗು. ಇದೆಷ್ಟು ಸಲ ಮೆಸೇಜ್ ಬರುತ್ತಪ್ಪ ಅಕೌಂಟು ಅಂತೀನಿ. 2 ಸಲ ಬಂದುಬಿಡುತ್ತಲ್ಲ ಮೆಸೇಜು. ಇವಾಗ ಯಾವ ಸೈಡ್ ಹೋಗೋಣ? ಇಲ್ಲೇ ಸೈಡಲ್ಲಿ ನಿಂತ್ಕೊಂಡ್ಬಿಡೋಣ. ಯಾವ್ದಾರ ಬಿದ್ದರೆ ಬೀಳುತ್ತೆ. ಅವ್ರು ನೋಡೋಣ. ಯಾವ್ದಾರ ಬಿದ್ದರೆ ತೊಗೊಂಡು ಹೋಗೋದು, ಇಲ್ಲರೇ ಮತ್ತೆ ನೋಡೋಣ. ಇವಾಗ ಮೆಜೆಸ್ಟಿಕ್ಕಿಂದ ಇವಾಗ ಎಲ್ಲಪ್ಪ ಅಂದರೆ ಕೆಂಪಾಪುರಕ್ಕೆ ಡ್ರಾಪ್ ಕೊಡೋಕೆ ಹೋಗ್ತಾಯಿದ್ದೀನಿ. ಇದು 3ನೇ ರೈಡು. ಆವಾಗಲೇ ಒಂದು ಶ್ರೀರಾಮ್ಪುರ ಬಿಟ್ಟೆ. ಇಲ್ಲಿ ಇದು ಯಾವುದಿದು ಮಾಲ್ ಇದೆಯಲ್ಲ, ಲುಲು ಮಾಲು, ಅದ್ರ ಮುಂದ್ಗಡೆ ಡ್ರಾಪ್ ಮಾಡಿದ್ದೆ. ಮತ್ತು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಮೆಜೆಸ್ಟಿಕ್ಕಿಂದ ಇವಾಗ ಡ್ರಾಪು ಕೆಂಪಾಪುರ. ಬರ್ರಿ ಕೆಂಪಾಪುರಕ್ಕೆ ಹೋಗೋಣ. ಇದು ರೋಡಲ್ಲಿ ಬಂದರೆ ಏನೋ ಖುಷಿ ನನಗೆ. ಜಗಮಂಡಿ ಫಾರೆಸ್ಟ್ ರೋಡಲ್ಲಿ ಆರಾಮಾಗಿ ಅಂದ್ರೂ 2 ವೇ ರೋಡ್ ಇರೋದು. ಆ ಕಡೆ ಗಾಡಿ ಬೀಳುತ್ತೆ. ಆದರೆ ಏನು ಗೊತ್ತಾ, ಇದು ರೋಡ್ ಹಿಂಗೆ ಅಪ್ ಡೌನ್ ಐತೆ. ಸಖತ್ತಾಗಿರ್ಬೇಕು. ಇಲ್ಲಿ ಎಕ್ಸ್ಪಲ್ಸ್ ಗಾಡಿ ಓಡ್ಸೋಕೆ ಮಾತ್ರ ಸಖತ್ತಾಗಿರುತ್ತೆ ನೋಡ್ರಿ. ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋದಂಗೆ ಆಗಿಬಿಡುತ್ತೆ ಫೀಲು. ಏನು ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಐತೆ ಇದು. ಎಲ್ಲಿ ಗಂಗಮ್ಮ ಸರ್ಕಲಿಂದ ಮುಂದ್ಗಡೆಯಿಂದ ಈ ಸೈಡು ಅಣ್ಣಾಗೊಂಡು ಏನು ಪೊಲೀಸ್ ಏನು ಯೂಟರ್ನ್ ಎಲ್ಲಿ ಹೊಡಿತಾವಣೆ. ಯಾವನು ಗುರು ಇವನು ಪೊಲೀಸು ಯಾವ ಕಡೆ ಹೊಡಿತಾನೆ ಅಂತ ಗೊತ್ತಾಗ್ತಲ್ವಲ್ಲ. ಟರ್ನ್ ಮಾಡ್ಕೊಂಡು ಹೋಗ್ತಾ ಇರೋದು ಮತ್ತೆ ಅಬ್ಬಿಕೆರೆ ಕಡೆ ಸೈಡು. ಬರ್ರಿ ಇನ್ನು ಬರ್ರಿ ಡ್ರಾಪ್ ಕೊಡಬೇಕು. ಇಲ್ಲೇ ಅಬ್ಬಿಕೆರೆ ಕಾಮಗೂಡನ ಹಳ್ಳಿ ಹತ್ರ. ಗೈಸ್ ಇವಾಗ ಟೈಮಿಂಗ್ಸ್ 8 ಗಂಟೆ ಆಗಿದೆ. ಅಬ್ಬಿಕೆರೆ ಡ್ರಾಪ್ ಕೊಟ್ಬಿಟ್ಟು ಮನೆಗೆ ಬಂದುಬಿಟ್ಟು ವಾಶ್ರೂಮ್ ಬಂದಿದ್ದೆ. ಇಲ್ಲಿಂದ ಬಿದ್ದಿರೋದು. ಸಾವ್ಕಾಸ್ ಬರ್ರಪ್ಪ. ಕಸ್ಟಮರ್ ಎಲ್ಲವ್ರೆ. ಲೊಕೇಶನ್ ಹತ್ರ ಬಂದುಬಿಟ್ಟಿದ್ದೀನಿ. ರೀಚಿಡು ಕಾಲ್ ಮಾಡಿಬಿಡೋಣ. ಯಾರು ಇವ್ರದ್ದೇನ ಅನ್ಕೋತೀನಿ. ಸರ್ ನಿಮ್ಮದೇನಾ? OTP ಹೇಳಿ. 7474 7574 ಕೂತ್ಕೊಳ್ಳಿ. ಜೈನರ್ಗೆ ಬಿದ್ದುಬಿಟ್ಟೈತೆ ಕೈಸ್. ಇಲ್ಲಿಂದ 23 ಕಿಲೋಮೀಟ್ರು. ಹೆಬ್ಬಾಳ 23 ಕಿಲೋಮೀಟ್ರ್. ಹೋಗೋಣ ಬನ್ನಿ. ಜಯನಗರಕ್ಕೆ ಇಲ್ಲಿಂದ ಜಯನಗರ JP ನಗರ ಇದು. ಜಯನಗರಕ್ಕೆ ಹೋಗೋಣ. ಇದೇನಾ ಸರ್? OTP ಹೇಳಿ. 1 ನಿಮಿಷ. 2262 ವಿದ್ಯಾರಣ್ಯಪುರಂ ಅಲ್ಲ? ಅವ್ರದ್ದೇ ನಂಬರ್ ಇದೆಯಲ್ಲ ಡ್ರಾಪ್ ಲೊಕೇಶನ್. ಓಕೆ ಸರ್, ಥ್ಯಾಂಕ್ ಯು. ಒಂದೇಗೈದು ಇಲ್ಲಿಂದ 23 ಕಿಲೋಮೀಟ್ರ್ ಬಿದ್ದಿರೋದು. ರ್ಯಾಪಿಡೋದಲ್ಲಿ ಪಾರ್ಸಲು ತೊಗೊಂಡೋಗ್ಬಿಟ್ಟು ಹೋಗ್ಬಿಡೋಣ.
ಕರೆಕ್ಟ್ ಡ್ರಾಪ್ ಲೊಕೇಶನ್ ನೋಡೋಣ ನೀರಿಗೆ ಎಲ್ಲಿದೆ ಅಂತ ಕರೆಕ್ಟಾಗಿ 23 ಅಮೌಂಟ್ ಅವರೇ ಕೊಡ್ತಾರಲ್ಲ. ಓಕೆ ತಿಂಗಳು ಇದೇನು ಇದು ಊಬರಲ್ಲಿ ಈ ಥರ ಬರ್ತೈತೆ. ಬನ್ನಿ ತಿಂಗಳು ಕಡೆ ಬಿದ್ದುಬಿಟ್ಟೈತೆ ಗೈಸ್ ಇಲ್ಲಿಂದ. ಬನ್ನಿ ಹೋಗೋಣ. ಇದು ಅಪಾರ್ಟ್ಮೆಂಟ ಏನಂತ ಗೊತ್ತಿಲ್ಲವಲ್ಲ. ಇರಿ ಒಂದು ನಿಮಿಷ ಏನಿದೆ ಅಂತ ಟೈಪಿಂಗ್ ಶ್ರೀ ಕೃಪಾ ವಿದ್ಯಾರಣ್ಯಪುರಂ ದರ್ಶನ್. ಬನ್ನಿ ಅಪಾರ್ಟ್ಮೆಂಟ್ ಅಂತ ಏನಿಲ್ಲ, ಮನೆಯೇ ಇರೋದು. ಇಲ್ಲಿಂದ 290 ಏನೋ ಕೊಟ್ಟಿರೋದದು. ಇಲ್ಲಿಂದ ಯಾವುದಾರು ಒಂದು ಕೊಟ್ಟರೆ ಸಾಕಪ್ಪ ಊಬರಲ್ಲಿ. ಹಿರಿಗೆ ಇದು ಹೊಲನೂ ಒಂದು ಓಪನ್ ಮಾಡ್ಕೊತೀನಿ. ಇದೆಲ್ಲೆಲ್ಲೋ ಕೊಡ್ತಾವನೆ ಅನ್ನ ಬಂಡು. ಇವಾಗ ಎಲ್ಲಿದ್ದೀನಪ್ಪ ಅಂದರೆ BTM ಲೇಔಟು ಮತ್ತು ಜಯನಗರ ರೋಡ್ ಇದೆಯಲ್ಲ ಅಲ್ಲಿದ್ದೀನಿ. ಜಯದೇವ್ ಹಾಸ್ಪಿಟಲ್ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಇರೋದು ಜಯದೇವ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ. ಇವಾಗ ಇಲ್ಲಿಂದ 23 ಕಿಲೋಮೀಟ್ರ್ 50 ನಿಮಿಷ ತೋರಿಸ್ತವನೆ. ಅಯ್ಯಪ್ಪ ಬಿಕ್ಕಳಿಕೆ ಏನು ಬರ್ತೈತೆ. ದೇವ್ರೆ ಚಪಾತಿ ತಿನ್ಕೊಂಡು ಬಂದಿದ್ದೀನಿ ಮನ್ಯಾಗ. ಅವನವನು ಹಿಡಿಯೋದ ಅವ್ರ ಮಗಳ. ಇಲ್ಲಿಂದ ಇವಾಗ ಒಂದೇ ಒಂದು ರೋಡ್ ಹಿಡ್ಕೊಂಡು ಹೋಗ್ತಾ ಇರೋದಷ್ಟೇ. ಬನ್ನಿ ಸಿಗ್ತೀನಿ ಯಾವ್ದಾರು ಅಂತೆ ಊಬರು ಓಲಾ ಓಪನ್ ಮಾಡ್ಕೊತೀನಿ. ಯಾವ್ದಾರು ಬಿದ್ದರೆ ತೊಗೊಂಡು ಹೋಗ್ತೀನಿ. ಇದು ಇದ್ರದ್ದೊಂದು ಪಿಕಪ್ ಮಾಡ್ಕೊಂಡಿದ್ದೀನಿ ಮೆಜೆಸ್ಟಿಕ್ಕಿಂದ. ಇದು ಬಂದುಬಿಟ್ಟು ವಿದ್ಯಾರಣ್ಯಪುರಂ ಹತ್ರ ಡ್ರಾಪ್ ಇರೋದು. ಆ ಕಡೆ ಆದರೆ ಚೂರು ಮುಂದೆ ಕಸ್ಟಮರ್ ಡ್ರಾಪ್ ಲೊಕೇಶನ್ ಇದೆಯಲ್ಲ ಅಲ್ಲಿಂದ ಚೂರು 2 ಕಿಲೋಮೀಟ್ರ್ ಮುಂದೆ ಇದನ್ನು ಫಸ್ಟು ಡ್ರಾಪ್ ಕೊಟ್ಬಿಟ್ಟು, ಅಂದರೆ ಕಸ್ಟಮರ್ ಇದ್ದಾರಲ್ಲ ಡ್ರಾಪ್ ಕೊಟ್ಬಿಟ್ಟು ಆಮೇಲೆ ಪಾರ್ಸಲ್ ಆರ್ಡ್ರ್ ಕೊಡೋಕ್ಕೆ ಮತ್ತೆ ವಾಪಸ್ 2 ಕಿಲೋಮೀಟ್ರ್ ಬರಬೇಕು. ಓಡಿಸೋಣ ಮೆಜೆಸ್ಟಿಕ್ಕಿಂದ. ಅಲ್ಲಿ ಗಾಂಧಿನಗರ ಇದ್ರ ಹತ್ರ ಬಂದಿದೆ, ಚಿಕ್ಕಪೇಟೆ ಹತ್ರ. ಅಲ್ಲಿ ಹೆಂಗೆ ವಿದ್ಯಾರಣ್ಯಪುರಂ ಬಿತ್ತಲ್ಲ ಅಂತ ಅಂದ್ಕೊಂಡು ಎತ್ಕೊಂಡ್ಬಿಟ್ಟೆ. ಫಸ್ಟು 1 ಕಿಲೋಮೀಟ್ರ್ ಇದನ್ನಿತ್ತು ಡ್ರಾಪು ಕೊಟ್ಬಿಟ್ಟು ಬಂದಿದ್ದೀನಿ. ಇವಾಗ ಬನ್ನಿ ಇದಕ್ಕೆ ಹೋಗೋಣ ಡ್ರಾಪ್ ಕೊಡೋಕ್ಕೆ. ಇವಾಗ ವಿದ್ಯಾರಣ್ಯಪುರಂ ವಿದ್ಯಾರಣ್ಯಪುರಮೇ ಇರೋದು ಗೈಸ್. ಇವಾಗ ವಿದ್ಯಾರಣ್ಯಪುರಮದಲ್ಲಿ ಬಂದಿದ್ದೀನಿ ಡ್ರಾಪ್ ಮಾಡೋಕ್ಕೆ ಊಬರ್ದು. ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ ರೀ. ಸೈಡಾಗ್ರು ಎಲ್ಲೆಲ್ಲಿ ಹೋಗ್ತಾರಪ್ಪ ಜನಗಳು. ನಡ್ಕೊಂಡು ಹೋಗ್ಬೇಕಾದ್ರೆ ದಂಡಿ ಹಿಡಿದು. ಇಲ್ಲೇ ಅಲ್ವಾ ಮೇಡಮ್ ಡ್ರಾಪು? ಮೇಡಮ್ ಹಾಂ ಯಾವ ಕಡೆ ಇದೆ ಡ್ರಾಪ್? ಇಲ್ಲೇ ಇದೆ ನೋಡಿ ನಿಮ್ಮದು. ಯಾವುದು? ಶ್ರೀ ಫರ್ನಿಚರ್ ಆ್ಯಂಡ್ ಹಾಲ್. ಇಲ್ಲೇ ತೋರಿಸ್ತಾ ಇರೋದು ಡ್ರಾಪು ನೋಡಿ. ಡ್ರಾಪ್ ಇಲ್ಲೇ ಇರೋದು. ಮೇನ್ ರೋಡಾ? ಆ ಕಡೆ ಇದೆ ಇಲ್ಲೇ ಇದೆ ನೋಡಿ ಮೇನ್ ರೋಡ್. ಬ್ಯಾಂಕಾ? ಡ್ರಾಪ್ ಕೊಟ್ಬಿಡೋಣ ಇರೇ ಗೈಸ್. 130 ಯಾವ ಕಡೆ ಹೇಳಿ? ಇರೇ ಡ್ರಾಪು. ಇದು ಆಫ್ ಮಾಡಿಬಿಡೋಣ ಇವಾಗ. ಯಾವುದು ಫೋನ್ಪೇನಾ ಗೂಗಲ್ ಪೇನಾ? ಗೂಗಲ್ ಪೇ ಹಿಸ್ಟ್ರಿ. ಡ್ರಾಪ್ ಇನ್ನೂ ಇಲ್ಲಿಂದ 2 ಕಿಲೋಮೀಟ್ರ್ ಬೇರೆ ಹೋಗಬೇಕು. ಯಾವುದು ಇದಕ್ಕೆ ಫೋನ್ಪೇ ಅವರು ಬೇರೆಯವ್ರು ಮಾಡ್ತಾಯಿದ್ದಾರಂತೆ. ಓಪನ್ ಆಗೋ. ಇದೇನು ಗೈಸ್ ಓಪನ್ ಆಗ್ತಾಯಿಲ್ಲ. వచ్చిన ನಮಗೆ ಸಾಹಸ ಆಯ್ತಲ್ಲ ನೋಡಿ. ಓಪನ್ ಆಗ್ತಾಯಿಲ್ಲ. ಇಲ್ಲೇ ಇದೆಯಲ್ಲ ಡ್ರಾಪ್. ಏನು ಬೇರೆ ಕಡೆ ಇದೆ ಮೇಡಮ್? ಬಂದಿದೆ ಅಮೌಂಟ್? ಹಾಂ ಬಂದಿದೆ. ಅಮೌಂಟ್ ಕೊಡಿ. ಹೆಲ್ಮೆಟ್ ಬನ್ನಿ ರ್ಯಾಪಿಡೋದು ಕಟ್ಬಿಟ್ಟು ಹೋಗ್ಬಿಡೋಣ. ಇಳಿದ್ಬಿಡಿ. ಎಲ್ಲಿರೋದು? ಯಾವ್ದು ಅಡ್ರೆಸ್ ಇರೋದು ಹೇಳಿ ಮೇಡಮ್. ಕೊಡಿ. 7th ಕ್ರಾಸ್ ಒಳಗಡೆ ರೋಡು. ಇದು ಒಳಗಡೆ ಇರೋದು. ತೊಗೊಳ್ಳಿ. ಅಲ್ಲಿ ಬಿಡ್ತೀನಿ ತೊಗೊಳ್ಳಿ. ಇಲ್ಲೇ ಒಳಗಡೆಯಿಂದ ಹೋಗಬೇಕು. ಅದನ್ನು ಅಲ್ಲಿ ಬಿಟ್ಬಿಟ್ಟು ಹೋಗೋಣ. ಒಳಗಡೆ ಇರೋದು ಇನ್ನೂ ಅವ್ರು ಹೇಳ್ತಾರೆ ಮೇನ್ ರೋಡ್ ಅಂತ. ಬನ್ನಿ ಪರಲ್ಲ ಡ್ರಾಪ್ ಕೊಟ್ಬಿಟ್ಟು ಹೋಗೋಣ. ಇದು ಯಾವುದೋ ಒಂದು ಪಾರ್ಸಲ್ ಆರ್ಡ್ರ್ ಬಿತ್ತು 1 ಕಿಲೋಮೀಟ್ರಿಂದ. ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ವೀರೇಶ್ ಅಂತ ಕಸ್ಟಮರ್ ಹೆಸರು. ನೋಡೋಣ ಬರ್ರಿ. ಬೊಮ್ಮನಹಳ್ಳಿ ಇಲ್ಲಿ ಆ ಕಡೆ ಬಿದ್ದುಬಿಟ್ಟೈತೆ. 24 ಕಿಲೋಮೀಟ್ರಿಗೆ 282 ರೂಪಾಯಿನೋ. ನೋಡೋಣ 2 ಆಯಿತು ಡ್ರಾಪು. ಇವಾಗ ಮತ್ತೆ ಇಲ್ಲಿಂದ ಯಾವ್ದಾರು ಒಂದು ಬೈಕ್ ಟ್ಯಾಕ್ಸಿ ಆ ಕಡೆ ಬಿದ್ದರೆ ತೊಗೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಗೈಸ್. 1 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಯಾವ ಕಡೆ? ಈ ಕಡೆ ಹೋಗ್ಬಿಟ್ಟು ಆ ಕಡೆ ಹೋಗ್ಬೇಕು, ತಿಂಡ್ಲು ಕಡೆ ಗೈಸ್. ತಿರುಗಿ ಮನೆಗೆ ಬಂದುಬಿಟ್ಟೆ. ರ್ಯಾಪಿಡೋದಲ್ಲಿ ಒಂದು ಎಷ್ಟಪ್ಪ ಆಯ್ತು ಅಂದರೆ, ಇರಿ ಒಂದು ನಿಮಿಷ. ರ್ಯಾಪಿಡೋದಲ್ಲಿ 640 ರೂಪಾಯಿ ಆಗಿದೆ. ಏಪ್ಪ ದೇವ್ರೆ. ಮತ್ತು ಊಬರಲ್ಲಿ 427 ಕರೆಕ್ಟಾಗಿ ಗೈಸು. 1000 ರೂಪಾಯಿ ಆಗಿದೆ. ಮಣ್ಣೆ ನೋಡಿ ಗೈಸ್, ಇಲ್ಲೇ ಬಿದ್ದಿರೋದು ನನ್ನ ಗಾಡಿ. ಇವಾಗ ಕಲ್ಲು ಹಚ್ಬಿಡ್ತೀನಿ. ಇವಾಗೇನು ಬೀಳಲ್ಲ, ಮಳೆ ಎಲ್ಲ ಏನಿಲ್ಲ. ಮಳೆ ಬಂದ್ರೇ ತಲೆನೋ. ಟಿಫನ್ ತೊಗೊಂಬಂದಿದ್ದೀನಿ.
ನಾಷ್ಟ ಮಾಡಿ ಅವಾಗಲೇ ಮಾಡಿದ್ದೀನಿ, ಮತ್ತೆ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ತೊಗೊಂಬಿಟ್ಟು ಬಂದೆ. ಟೈಮಿಂಗ್ಸು ಎಷ್ಟು 11 ಗಂಟೆ ಆಗಿದೆ ಗೈಸ್ ಕರೆಕ್ಟಾಗಿ. ಡ್ಯೂಟಿ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಗಾಡಿ ಬಿದ್ದಿದ್ದಕ್ಕೆ ಹ್ಯಾಂಡಲ್ ಬಾರ್ ವಂಕಾಗಿಬಿಟ್ಟಿತ್ತು, ಏನು ಮಾಡೋಕ್ಕಾಗಲ್ಲ. ಇವಾಗ 1000 ರೂಪಾಯಿ ಹೊಡೆದಿದ್ದೀನಿ. ಅದರಲ್ಲಿ ಎಲ್ಲ ಖರ್ಚು ಎಲ್ಲ ತೆಗೆದ್ರೆ ಎಷ್ಟು ಮಿಕ್ಕೈತೆ. ಒಂದು ಪೆಟ್ರೋಲು ಎಷ್ಟಪ್ಪ ಹಾಕಿದೆ ಅಂದರೆ, ಪೆಟ್ರೋಲ್ ಬಂದುಬಿಟ್ಟು 270 ರೂಪಾಯಿ. ನೋಡೋಣ, ಮತ್ತೆ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾನೆ, ಮತ್ತೆ ಸಿಗುವ ಗೈಸ್. ಇವಾಗ ಟೈಮಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ 1 ಗಂಟೆ ಆಗಿದೆ. ಡ್ಯೂಟಿ ಲಾಗಿನ್ ಆಗಿದ್ದೀನಿ. ಇಲ್ಲ ನಮ್ಮ ಅಣ್ಣನ ಮಗ ಬರ್ತಾನಂತ ಅಂದ್ಕೊಂಡು ಸುಮ್ಮನೆ ಎಲ್ಲೇ ಲೋಕಲ್ ಹೊಡಿತಾ ಇದ್ದೀನಿ. ಅವ್ನು ಎಕ್ಸಾಮ್ ಇತ್ತು ಅಂತ ಅಂದ್ಕೊಂಡು ಬಂದಿದ್ದ. ಎಲ್ಲಪ್ಪ ಕಸ್ಟಮರು ಎಲ್ಲವರೇ 4th ಕ್ರಾಸಾ ಯಾವ್ದು ಕ್ರಾಸ್ ಅಂತ ಗೊತ್ತಿಲ್ವಲ್ಲ ಗೈಸ್. ಇದಕ್ಕೆ ಕಾಲ್ ಮಾಡಿಬಿಡೋಣ. 3rd ಕ್ರಾಸು ಹಿಂದೇನೋ ಹೋಯ್ತು, ನಾನು ಮುಂದೆ ಬಂದುಬಿಟ್ಟಿದ್ದೀನಿ. ಕಾಲ್ ಮಾಡಿಬಿಡೋಣ, ಪರವಾಗಿಲ್ಲ. ಆದ್ರೂ ಒಂಚೂರು ಲೋಕಲ್ ಹೊಡಿಯೋಣ ಅಂತ ಒಂದು 200-300 ರೂಪಾಯಿ ಆದ್ರೂ ಅವ್ನು ಬರೋವ್ರಿಗೂ ಕೆ ಆರ್ ಪುರಮಿಂದ. 3rd ಕ್ರಾಸ್, ಥರ್ಡ್ ಕಾಲ್ ಮಾಡಿದ್ದೆ ನೋಡೋಣ. ಕಾಲೇ ಹೋಗ್ತಾರ ಅಲ್ಲಿಗೆ. ಇವಾಗ ಹೋಯ್ತು ಕಾಲು. ಸರ್ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಓಕೆ ಬನ್ನಿ, 2 ನಿಮಿಷ ವೆಯ್ಟ್ ಮಾಡಿ ಆರಾಮಂತೆ. ಬರ್ತಾಯಿದ್ದೀನಿ ಅಂತಂದ್ರೆ ಕನ್ನಡದಲ್ಲಿ ಹೇಳಿದ್ರೆ ಮುಗ್ದೈತಲ್ವ, ಆರಾಮ್ ಅಂತ ಹೇಳ್ತಾರೆ. ಪರವಾಗಿಲ್ಲ ಬನ್ನಿ, ಅವ್ರು ಯಾವ್ದಾದ್ರು ಭಾಷೆ ಮಾತಾಡಲಿ, ನಾವು ವೇಟ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟು ಮಾಲಾಪೇಶ್ ಹತ್ರ ಡ್ರಾಪ್ ಕೊಡೋಣ. ಸರ್ ಗಾಯ್ದು ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಮಾಲಾಪೇಶ್ ಹತ್ರ. ಎಷ್ಟು ರೂಪಾಯಿ ಕೊಟ್ಟಿದ್ದ ಇದಕ್ಕೆ? 56. ಸ್ಕ್ಯಾನರ್ ಕೊಟ್ಬಿಡೋಣ. ಜಕ್ಕೂರ್ಗೆ ಹೋಗ್ಬೇಕಿತ್ತು, ಅದಕ್ಕೆ ಬಂದುಬಿಟ್ಟಿದ್ದೀನಿ. ಜಕ್ಕೂರು ಬೇರೆ ನಮ್ಮ ಅಣ್ಣನ ಮಗ ಬೇರೆ ಬರ್ತಾನೆ ಹೆಬ್ಬಾಳಕತ್ತ ಅಂದ್ಕೊಂಡು, ಅದು ಪೊಲೀಸ್ ಸ್ಟೇಷನು ಅವ್ರ ಹತ್ರ ಆದರೂ ಹೋಗ್ಬಿಟ್ಟು ಕೇಳೋಣ. ಪೊಲೀಸ್ ಸ್ಟೇಷನ್ ಅದು ವೆರಿಫಿಕೇಷನ್ ಆಗಿದೆ ಅಂತ ಹೇಳಿದ್ರು. ಅದಿನ್ನೂ ಯಾವಾಗ ಅವ್ರ ಕಡೆ ಹತ್ರ ಹೋಗ್ಬಿಟ್ಟು ಸೈಬ್ರಲ್ಲಿ ಹೋಗ್ಬಿಟ್ಟು ಕೇಳಂತ ಹೇಳೋರೆ. ಅಲ್ಲೇ ಹೋಗ್ಬಿಟ್ಟು ಕೇಳ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಆಗಿದೆ, ಓಕೆ ಬನ್ನಿ ಗೈಸ್. ಇವಾಗ ಮಾಲಾಪೇಶಿಯಿಂದ ಜಕ್ಕೂರು ಕಡೆ ಯಾವ್ದಾದ್ರು ಹತ್ರ, ಇಲ್ಲಾಂದರೆ ಜಕ್ಕೂರು ಸಿಗ್ನಲಿಂದ ಒಳಗಡೆ ಜಕ್ಕೂರು ಏನೋ ಸಿಗ್ನಲ್ ಇದೆ, ಆ ನಾಟಿ ಸ್ಟೈಲ್ ಹತ್ರ. ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಅಲ್ಲಿದ್ದು ಯಾವ್ದಾದ್ರು ಬಿದ್ದರೆ ತೊಗೊಂಡು ಹೋಗ್ತೀನಿ ಗೈಸ್. ಟೈಮಿಂಗ್ ಸಂಜೆ 6 ಗಂಟೆ ಆಗಿದೆ. ಮಳೆ ಫುಲ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೈಕ್ ಟೈಸ್ ಓಪನ್ ಮಾಡಿದ್ದೀನಿ. ಅಂಥದ್ರಲ್ಲಿ ಮಳೆ ಬಂದರೆ ಹೆಂಗೆ ನಮ್ಮ ಕತೆ ಅಂತ ಮಾಡೋಕ್ಕೆ ಆಗಲ್ಲ. ನೋಡೋಣ, ಲೋಕಲ್ ಆದರೂ ಮಳೆ ಬರೋರು ಏನು ಗೈಸ್. ಮಳೆ ಈ ಕಡೆ ಇಷ್ಟೊಂದು ಹಿಡಿದೈತೆ. ಅಲ್ಲಿ ಮನೆ ಹತ್ರ ನೋಡಿದ್ರೆ ಏನೂ ಕಾಣಲ್ಲ, ಯಾಕಂದ್ರೆ ಅಕ್ಕಪಕ್ಕ ಎಲ್ಲ ಪಕ್ಕ ಬಿಲ್ಡಿಂಗ್ಗಳಿದಾವಲ್ಲ, ಕಾಣೋದು ಇಲ್ಲ ಮಳೆ ಬರ್ತೈತಾವ ಇಲ್ಲಂತ. ಈಗ ನೋಡಿದ್ರೆ ಈ ಥರ ಇಳಿದ್ಬಿಟ್ಟೈತೆ ಗೈಸ್ ಮಳೆ. ಏನು ಮಾಡೋದು ಹಿಂಗಾದರೆ? ಯಾರು 1-2-3 ಆರ್ಡ್ರ್ ಆದರೂ ಹೊಡೆಯೋಣಂತ ಲೋಕಲ್ ನೋಡಿದ್ರೆ ಈ ಥರ ಆಗಿಬಿಟ್ಟೈತೆ. ನೋಡೋಣ ಬರ್ರಿ. ಏನು ಬೆಳಗ್ಗೆಯಿಂದ ಒಂದು ಎಷ್ಟು 500, 600, 1100 ರೂಪಾಯಿ ಚಿಲ್ಲರೆ ಆಗಿದೆ. ಪರವಾಗಿಲ್ಲ ಅರ್ನಿಂಗ್ಸು. ಒಂದು 400-500 ರೂಪಾಯಿ ಖರ್ಚಾಗಿಬಿಟ್ಟೈತೆ. ಆದರೆ ನೋಡಿರಿ ನನಗೂ ಇದ್ದಿದ್ದು ಮಳೆ ಈ ಥರ ಇಳಿದ್ಬಿಟ್ರೆ ಇದ್ಯಾವುದು. ಬನ್ನಿ ನೋಡೋಣ, ಇದ್ರ ಕಡೆ ಆದರೂ ಹೋಗೋಣ. ಮೆಗ್ನಾ ಫುಡ್ಸ್ ಕಡೆ ಅಲ್ಲಿ ನಮ್ಮ ಝೋನ್ ಮ್ಯಾನೇಜರ್ಸ್ ಬಂದವ್ರೇನಂತ ನೋಡೋಣ. ಅಮೋಗ್ಸರೋದು ಮಳೆ ಬಂದರೆ ವಾಪಸ್ ಹೋಗ್ತೇನೆ, ಮಳೆ ಬರಲಿಲ್ಲ ಅಂದರೆ ಹಾಗೆ ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಬಂತು ಗೈಸ್, ಬಂತು ಮಳೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಈ ವಿಡಿಯೋ ಇಲ್ಲಿಗೆ ಏನು ಮಾಡಿಬಿಡ್ತೀನಿ ಗೈಸ್. ನಾನು ಹಣಿ ಹೊಡಿತೈತೆ. ಇವಾಗ ಯೂಟರ್ನ್ ಮಾಡ್ಕೊಂಡು ಮನೆ ಕಡೆ ಹೋಗಿಬಿಡ್ತೀನಿ. ಮ್ಯಾನೇಜರ್ ಮೀಟು ಪೊಲೀಸ್ ಸ್ಟೇಷನ್ ಆಗಿದೆ, ಅದು ಕಳಿಸಿದ್ದೀನಿ ಮ್ಯಾನೇಜರ್ ಸರ್ಗೆ. ಅವ್ರು ಯಾವಾಗ ಇದನ್ನು ಮಾಡಿಕೊಡ್ತಾರೆ ಇನ್ನೂ ಐಡಿ. ಅವ್ರು ಹೇಳಿದ್ರು 2 ದಿವಸ ಮುಂಚೆ ಎಲ್ಲ ಅರ್ಧ ಗಂಟೆಯಲ್ಲಿ ಹೇಳಿದ್ರು. ಇವಾಗ ನೋಡಿದ್ರೆ ಇದರಲ್ಲಿ ಹೇಳೋರು ಎಷ್ಟು ಏನಂತೆ ಇದ್ರು ಏನಂತಾರೆ ಅದಕ್ಕೆ, 2 ದಿವಸದಲ್ಲಿ ಸೋಮವಾರ ಇಲ್ಲಾರ ಮಂಗಳವಾರ ಓಪನ್ ಮಾಡ್ತಾರಂತ ಹೇಳೋರೆ. ಪರವಾಗಿಲ್ಲ ಮಾಡಲಿ. ಸೋಮವಾರ ಆದ್ರೂ ಸೋಮವಾರದಿಂದ ಕೆಲಸ ಮಾಡೋಣ. ನಾಳೆ ಆದರೆ ಸೋಮವಾರದಿಂದ ಬೆಳಗ್ಗೆಯಿಂದ ಕೆಲಸ ಮಾಡ್ಬೋದು. ಅದ್ರ ಸೋಮವಾರ ಎಷ್ಟು ಗಂಟೆಗೆ ಐಡಿ ಓಪನ್ ಆಗುತ್ತೆ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಹತ್ರ ಆಗಿದೆ, ಕೊಟ್ಟಿದ್ದೀನಿ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್.